ಹಾಯ್ ಧನ್ವಿತಾ ಬ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ವಿಡಿಯೋನ ಶುರು ಮಾಡೋಣ. ಏನೂ ಇಲ್ಲ, ಬೆಂಗಳೂರಿಗೆ ಹೋಗಿದ್ದಾಗ ಆ ಕಡೆಯಿಂದ ಬರಬೇಕಾದ್ರೆ ಒಂದು ಗಿಡ ಇಷ್ಟ ಆಯಿತು ಅಂದ್ಬಿಟ್ಟು ಗಿಡ ತೊಗೊಂಡಿದ್ದೆ. ಬಸ್ಸಲ್ಲಿ ಬಂದು ನನಗಂತೂ ಸಾಕಾಗೋಯ್ತು. ನನ್ನ ಮಗಳು ಮತ್ತು ಆ ಗಿಡನ ಮೇಂಟೈನ್ ಮಾಡೋ ಅಷ್ಟರಲ್ಲಿ ಅದು ಬಸ್ಸಲ್ಲಿ ಆ ರಶ್ಶಲ್ಲಿ ಅಪ್ಪ ತಲೆ ಕೆಟ್ಟೋಯ್ತು. ಹೇಗೋ ಫ್ರೂಟ್ ತೊಗೊಂಡಿದ್ದೆ, ಅವಳಿಗೆ ತಿನ್ನೋಕೆ ಕೊಟ್ಬಿಟ್ಟು ನಾನು ಹೆಂಗೋ ಮೇಂಟೈನ್ ಮಾಡ್ಕೊಂಡು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ಮದ್ದೂರು ಗಂಟ ಬಂದೆ. ಮದ್ದೂರಿಂದ ನಮ್ಮ ಮನೆಯವ್ರು ಬಂದು ಬೈಕಲ್ಲಿ ಕರ್ಕೊಂಡು ಬಂದರು. ಸೊ ಇವತ್ತಿನ ಟಾಪಿಕ್ ಏನು ಬಂದು ಅಂದರೆ, ಆ ಗಿಡ ತಂದಿದ್ನಲ್ಲ, ಆ ಗಿಡನ ನೆಡಬೇಕು. ನೆಟ್ಟಾದ್ಮೇಲೆ ಅದು ಯಾವ ಥರ ಹೂವು ಬಿಡುತ್ತೆ ಅನ್ನೋದನ್ನು ನಾನು ತುಂಬ ದಿನದಿಂದನೇ ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ. ಬಟ್ ನಾನು ಬ್ಲಾಗ್ ಮಾಡ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಇಂಟ್ರೆಸ್ಟ್ ಇತ್ತು, ಆದರೆ ಈಗ ಅದನ್ನು ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಆ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ. ನೋಡೋಣ ಬನ್ನಿ ಗಿಡವನ್ನು ಯಾವ ರೀತಿ ನೆಡೋದು ಅಂತ. ಮೊದಲಿಗೆ ನಾನು ನಮ್ಮ ಮನೆ ಮುಂದೆನೇ ನೆಡ್ತಿರೋದಿದು. ಒಂದು ಹಳ್ಳ ಮಾಡಿಕೊಂಡೆ ತೋಡಿಕೊಂಡು. ನೆಕ್ಸ್ಟ್ ಆ ಪಾಟ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟಿದೆ. ಉನಿಲಿ ಅದು ಮೇಕೆ ಎತ್ತಿದ್ರೆ ಆರಾಮಾಗಿ ಬರಬೇಕು ಅಂತ. ಈ ಥರ ನೋಡಿ ಆರಾಮಾಗಿ ಬಂದ್ಬಿಡ್ತು. ಸೊ ಇದನ್ನು ಹೀಗೆ ತಗೊಂಡೋಗಿ ಗುಂಡಿ ಒಳಗೆ ಇಟ್ಟೆ. ಸ್ವಲ್ಪ ಹಳ್ಳ ಕಡಿಮೆ ಅನಿಸುತ್ತೆ, ಇನ್ನೊಂದು ಸ್ವಲ್ಪ ಹಳ್ಳ ಮಾಡಿಕೊಂಡು ಗಿಡವನ್ನು ನಿಧಾನಕ್ಕೆ ಒಳಗೆ ಹಾಕಿ ಸುತ್ತ ಮಣ್ಣನ್ನು ಹಾಕಬೇಕು. ಕಲ್ಲೆಲ್ಲ ತೆಗೆದ್ಬಿಟ್ಟು ಪುಡಿ ಆಗಿರೋಂಥ ಮಣ್ಣನ್ನು ಹಾಕಬೇಕು. ಇದಕ್ಕೆ ಏನಾದರೂ ನಿಮ್ಮ ಮನೆ ಹತ್ರ ಹೆಗ್ಣ ಕಾಟಗಳಿದ್ದರೆ ಸುತ್ತ ಕಲ್ಲನ್ನು ಮಡಗಬೇಕು. ಅಂದರೆ ಈ ಥರ ಗಿಡಕ್ಕೆ ಟಚ್ ಆಗೋ ಥರ ಕಲ್ಲನ್ನು ಮಡಗಬೇಕು. ಆಗ ಹೆಗ್ಣ ತೋಡೋದಕ್ಕೆ ಆಗಲ್ಲ, ಕಷ್ಟ ಆಗುತ್ತೆ. ಸೊ ಈಗ ಈ ಥರ ನಾನು ಸುತ್ತ ಕಲ್ಲು ಹಾಕಿ ಅದ್ರ ಮೇಲೆ ಮಣ್ಣು ಹಾಕಿ ಅದಕ್ಕೆ ನೀರನ್ನು ಹಾಕ್ತೀನಿ. ಮುಗ್ಗೆಲ್ಲ ಬಂದಿದೆ ಆರಾಮಾಗಿ, ನೋಡಿ ಚೆನ್ನಾಗಿದೆ. ಇದಕ್ಕಿನ್ನೂ 2 ದಿವಸ ಬೇಕು ಭೂಮಿಗೆ ಅಡ್ಜಸ್ಟ್ ಆಗೋದಕ್ಕೆ. ಸದ್ಯಕ್ಕೀಗ ಮೇಲ್ಗಡೆಯಿಂದ ಬಿಸಿಲು ಇದೆ, ತಣ್ಣಗಾಗಿ ಅಂತ ನೀರು ಹಾಕ್ತಾಯಿದ್ದೀನಿ. ಕೇವಲ 8 ದಿನಕ್ಕೆ ಮುಗ್ಗಿರೋದು ಇಲ್ಲ, ಈ ಥರ ಅರಳಿತು. ಕಲರ್ ಹೇಗಿದೆ ಕಮೆಂಟ್ಸ್ ಮಾಡಿ. ನನಗಂತೂ ತುಂಬ ಇಷ್ಟ ಆಯಿತು. ಅಂದಾಗೆ ಹೂದು ವಿಶೇಷತೆ ಅಂದರೆ, ಫೋಟೋಗೆ ಮುಡ್ಸಾದ್ಮೇಲೆ 2 ದಿನ ಹತ್ತತ್ರ 3 ದಿನ ಗಂಟನೂ ಒಣಗಲ್ಲ. ಅಷ್ಟು ಸಖತ್ತಾಗೆ ಬಾಳಿಕೆ ಬರುತ್ತೆ ಹೂವು. ನನಗಂತೂ ತುಂಬ ಇಷ್ಟ ಆಯಿತು. ನನ್ನ ಫೇವ್ರೆಟ್ ಗಿಡ ಅಂತಲೇ ಹೇಳ್ಬೋದು. ಇದು ಮುಗ್ಗಲ್ಲಿ ಈ ಥರ ಇರುತ್ತೆ. ಅರಳಾದ್ಮೇಲೆ ಒಂಥರ ಸಖತ್ತಾಗಿ ಕಾಣಿಸುತ್ತೆ. ನೋಡಿ ಈಗ ಅರಳಿರೋ ಹೂವನ್ನು ತೋರಿಸ್ತಿದ್ದೀನಿ, ಎಷ್ಟು ಸಖತ್ತಾಗಿದೆ. ಇದು ಮೊದಲನೇ ಹೂವು ಅಂದ್ಬಿಟ್ಟು ದೇವ್ರ ಫೋಟೋಗೆ ಮುಡಿಸ್ತೀನಿ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಇದು ದೇವ್ರ ಫೋಟೋಗೆ ಮುಡಿಸಾದ್ಮೇಲೆ ನಾನು ಒಣಗಿಬಿಡುತ್ತೆ ಒಂದು ದಿವಸಕ್ಕೆಲ್ಲ ಅಂತ ಅಂದ್ಕೊಂಡಿದ್ದೆ. 2 ದಿವಸ ಹತ್ತತ್ರ 3 ದಿವಸದ ಗಂಟನೂ ತುಂಬ ಚೆನ್ನಾಗಿತ್ತು ಹೂವು. ಅಂದರೆ ಇದನ್ನು ಮೊಳಕ್ಕೆ ಚುಚ್ಚಬಾರ್ದು, ಹಾಗೆ ಮುಡಿಸಿದ್ರೆ ಬಾಳಿಕೆ ಚೆನ್ನಾಗಿ ಬರುತ್ತೆ. ಏನಪ್ಪ ಅಡುಗೆ ಮಾಡೋದು ಅಂತ ಎಲ್ಲ ತುಂಬ ತಲೆ ಕೆಡಿಸ್ಕೊಂಡಿದೆ. ಬೆಂಡೆಕಾಯಿ ನಾವೇ ಬೆಳೆದಿರೋ ಕಾರಣ ಇದೆಲ್ಲ ಪಲ್ಯ ಮಾಡಿಬಿಟ್ಟು ರೊಟ್ಟಿ ಸುಡೋಣ ಅಂದ್ಕೊಂಡಿದ್ದೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬರ್ತಿದೆ. ಇದನ್ನು ಸಣ್ಣದಾಗಿ ಹಚ್ಕೋಬೇಕು, ಈಗ ನಾನು ತೋರಿಸ್ತೀನಲ್ಲ ಹಾಗೆ. ನೋಡಿ ಈ ಥರ. ಇದ್ರ ರೆಸಿಪಿ ನಿಮ್ಗೇನಾದರೂ ವೀಡಿಯೋ ಬೇಕು ಅಂತ ಅಂದರೆ ಕೆಳಗಡೆ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ತುಂಬ ಸಖತ್ತು ಟೇಸ್ಟಿಯಾಗಿರುತ್ತೆ. ಹಾಗೆ ಇದು ನನ್ನ ಹೊಸ ಬ್ಲಾಗ್, ಎಲ್ಲರೂ ಸಪೋರ್ಟ್ ಮಾಡಿ. ನನ್ನ ಮಮತಾ ಕುಕಿಂಗ್ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡಿ 2 ಚಾನಲ್ಗೂ. ಇದು ಇವತ್ತಿನ ಬ್ಲಾಗ್ ಆಗಿತ್ತು. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ನನಗೆ ಇದೇ ಥರ ಸಪೋರ್ಟ್ ಮಾಡಿ. ಹೇಗಿದೆ ಮೋನಿ ಅಂತ ನಮ್ಮ ಮೋನಿನ ಕೇಳಿದೆ. ಅವನು ಮಾತಾಡೋಕ್ಕೆ ತುಂಬ ನಾಚಿಕೆ ಪಟ್ಟ. ಟೇಸ್ಟ್ ನೋಡಿಬಿಟ್ಟು ಸೂಪರ್ ಆಗಿದೆ ಅಂತ ಹೇಳ್ದ. ಥ್ಯಾಂಕ್ ಯು ಮೋನಿ, ಥ್ಯಾಂಕ್ ಯು ಫಾರ್ ವಾಚಿಂಗ್.